ಎಲ್ಲ ನನ್ನ ಕರ್ನಾಟಕದ ರೈತ ಬಾಂಧವರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಕರ್ನಾಟಕ ರಾಜ್ಯದಲ್ಲಿ ಬೆಳೆ ವಿಮೆ ಈಗಾಗಲೇ ಅರ್ಜಿ ಹಾಕಿರ್ತಕ್ಕಂಥ ಎಲ್ಲ ನನ್ನ ರೈತ ಬಾಂಧವರಿಗೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಟ್ಟು ಬಂದ್ಬಿಟ್ಟು 221 ಕೋಟಿ ಬೆಳೆ ವಿಮೆಗೆ ಇಲ್ಲಿ ಹಣವನ್ನು ರಿಲೀಸ್ ಮಾಡಿದ್ದಾರೆ. ಒಟ್ಟು ಬಿಡುಗಡೆಯಾದ ಮೊತ್ತವನ್ನು ನೋಡಿ 221 ಕೋಟಿ ಇಲ್ಲಿ ಬಿಡುಗಡೆಯಾಗಿರ್ತಕ್ಕಂಥ ಮೊತ್ತ ಆಗಿರುತ್ತೆ. ಯಾರಿಗೆ ಸಿಗಲಿದೆ ಅಂತ ನೋಡ್ತಾ ಹೋಗೋದಾದರೆ ಇದು ಬೆಳೆ ನಷ್ಟ ಅನುಭವಿಸಿದ ರೈತರಿಗೆ, ಮುಖ್ಯವಾಗಿ ತೊಗರಿ ಹಾಗೂ ಇತರೆ ಹವಾಮಾನ ಆಧಾರಿತ ಬೆಳೆಗಳು ಇವು ನಾಶ ಆಗಿರ್ತಕ್ಕಂಥ ಎಲ್ಲ ರೈತರಿಗೂ ಕೂಡ ಈ ಒಂದು ಹಣ ತಮ್ಮ ಅಕೌಂಟಿಗೆ ಬಂದು ತಲುಪಲಿದೆ. ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಇದೇ ಥರದ ಮಾಹಿತಿಗಳನ್ನು ತಿಳಿಯಲು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬರ್ತಕ್ಕಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಣ ಹೇಗೆ ಜಮಾವಾಗುತ್ತದೆ ಅಂತ ನೋಡ್ತಾ ಹೋಗೋದಾದರೆ ನೇರವಾಗಿ ನಿಮ್ಮ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಅಕೌಂಟ್ ಜಮಾ ಆಗತ್ತೆ ಸ್ನೇಹಿತರೆ, ಸರಿನಾ. ಅರ್ಜಿ ಹಾಕಿರ್ತಕ್ಕಂಥ ಎಲ್ಲ ರೈತರಿಗೂ ಕೂಡ ಅವರವರ ಅಕೌಂಟಿಗೆ ಈ ಒಂದು ಅಮೌಂಟ್ ಬಂದು ತಲುಪತ್ತೆ, ಸರಿನಾ. ಇದು ಸರ್ಕಾರದಿಂದನೇ ಅಮೌಂಟ್ ರಿಲೀಸ್ ಆಗಿದೆ ಸ್ನೇಹಿತರೆ, ಸರಿನಾ. ಈಗಾಗಲೇ ಎಲ್ಲರೂ ಅರ್ಜಿಗಳನ್ನು ಹಾಕಿರ್ತೀರಿ. ಅವರು ಹೇಗೆ ಅರ್ಜಿಗಳನ್ನು ನೋಡ್ಕೋಬೇಕು, ಅಮೌಂಟ್ ಹೇಗೆ ಬಂದಿದೆ ಅಂತ ನೋಡೋದು ಮುಂದೆ ವಿಡಿಯೋ ನೋಡಿ ವಿಡಿಯೋನ ತಿಳಿಸ್ತೇನೆ. ಹೌದು ಸ್ನೇಹಿತರೆ, ರಾಜ್ಯದ ಹವಾಮಾನ ವೈಪರೀತ್ಯ ಮತ್ತು ಬೆಳೆ ಹಾನಿಯಿಂದ ಸಂಕಷ್ಟದಲ್ಲಿದ್ದ ರೈತರಿಗೆ ಸರ್ಕಾರ ಮತ್ತು ವಿಮಾ ಕಂಪನಿಗಳು ಬಿಗ್ ರಿಲೀಫ್ ನೀಡಿವೆ. ಒಟ್ಟು 221 ಕೋಟಿ ರೂಪಾಯಿ ಬೆಳೆ ವಿಮೆ ಪರಿಹಾರ ಧನ ಬಿಡುಗಡೆಯಾಗಿದೆ. ವಿಶೇಷವಾಗಿ ತೊಗರಿ ಬೆಳೆಗಾರರು ಹಾಗೂ ಮುಂಗಾರು ಹಿಂಗಾರು ಹಂಗಾಮಿನಲ್ಲಿ ಬೆಳೆ ನಷ್ಟ ಅನುಭವಿಸಿದ ಅರ್ಹ ರೈತರ ಖಾತೆಗಳಿಗೆ ಈ ಹಣ ನೇರವಾಗಿ ಜಮಾ ಆಗಲಿದೆ. ನೋಡಿ, ಈಗಾಗಲೇ ಹೇಳ್ದಂಗೆ 221 ಕೋಟಿ ಈಗ ರಿಲೀಸ್ ಆಗಿದೆ. ಅದು ಕೂಡ ಮುಂದಿನ ದಿನಗಳಲ್ಲಿ ಹಂತವಾಗಿ ನಿಮ್ಮ ಅಕೌಂಟಿಗೆ ತಲುಪುತ್ತೆ. ಈಗ ನೀವು ಹೇಗೆ ಚೆಕ್ ಮಾಡಬೇಕು ಅಂತ ನೋಡ್ತಾ ಹೋಗೋದ, ನಮ್ಮ ಖಾತೆಗೆ ಹಣ ಜಮಾ ಹೇಗೆ ಆಗಿದೆ ಅಂತ ನೋಡ್ತಾ ಹೋಗೋದಾದರೆ ನೀವು ನೋಡಿ, ನಿಮ್ಮ ಬೆಳೆ ವಿಮೆ ಹಣ ಜಮಾ ಆಗಿದೆಯೇ ಅಥವಾ ಇಲ್ಲವೇ ಎಂದು ತಿಳಿಯಲು ನೀವು ಸಂರಕ್ಷಣಾ ಪೋರ್ಟಲ್ ಜಾಲತಾಣದಲ್ಲಿ ನಿಮ್ಮ ಆಧಾರ್ ಸಂಖ್ಯೆ ಅಥವಾ ಅರ್ಜಿ ಸಂಖ್ಯೆಯನ್ನು ಸ್ಟೇಟಸ್ ಅಲ್ಲಿ ಹಾಕಿ ಪರಿಶೀಲಿಸಿಕೊಳ್ಳಬಹುದು, ಸರಿನಾ. ಹೇಗಪ್ಪ ನಮ್ಮ ಅಕೌಂಟಲ್ಲಿ ಅಮೌಂಟ್ ಬಂದಿದೆಯಾ ಅಥವಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಗೂಗಲಲ್ಲಿ ಹೋಗಿ ಸಂರಕ್ಷಣಾ ಪೋರ್ಟಲಲ್ಲಿ ಹೋಗಿ ನೀವು ನಿಮ್ಮ ಆಧಾರ್ ಸಂಖ್ಯೆ ಅಥವಾ ಅರ್ಜಿ ಹಾಕಿರ್ತೀರಲ್ಲ ಆ ಒಂದು ಅರ್ಜಿಯ ಸಂಖ್ಯೆಯನ್ನು ಅಲ್ಲಿ ಆ್ಯಡ್ ಮಾಡಿ ನೀವು ಸರ್ಚ್ ಮಾಡಿದರೆ ನಿಮಗೆ ಅಕೌಂಟಲ್ಲಿ ಅಮೌಂಟ್ ಬಿದ್ದಿದೆಯಾ ಅಥವಾ ಇಲ್ಲ ಅಂತ ನಿಮಗೆ ಅಲ್ಲಿ ಸ್ಟೇಟಸಲ್ಲಿ ತೋರಿಸುತ್ತೆ ಸ್ನೇಹಿತರೆ, ಸರಿನಾ. ಇಷ್ಟು ಸರ್ಕಾರದಿಂದ ಬಂದಂಥ ಒಂದು ಸಂಪೂರ್ಣವಾದ ಮಾಹಿತಿಯಾಗಿತ್ತೆ. ಇದು ರೈತರಿಗೆ ಒಂದು ಉಪಯುಕ್ತ ಮಾಹಿತಿ ಅಂತ ತಿಳ್ಕೊಳ್ತೇನೆ ಸ್ನೇಹಿತರೆ. ಇದೇ ಥರದ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋಗಳಿಗಾಗಿ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬರ್ತಕ್ಕಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.